ಕೂತ್ಕೊಂಡು ಫುಡ್ ಚಾನಲ್ ಒಂದು ಸ್ನ್ಯಾಕ್ ಯಾವುದು ನಾನು ತಿಂದೇ ಇಲ್ಲ. ಸೊ ಅಂಥದ್ದನ್ನ ಟ್ರೈ ಮಾಡಿ ರಿವ್ಯೂ ಮಾಡಿದ್ದೀನಿ, ಹೇಗಿದೆ ಹೇಗೆ ಚೆನ್ನಾಗಿದೆಯೋ ಇಲ್ವೋ. ನನ್ನ ತೆಗಿನ ಆಗ್ತಾ ಇದೆ ನೋಡ್ರೆ. ಬಟ್ ಪಿಂಕ್ ಪ್ಯಾಂಟ್ ಇಲ್ಲ, ಅದಕ್ಕೆ ಬ್ಲ್ಯಾಕ್ ಹಾಕಿದ್ದೀನಿ ಡೈಲಿ ಯೂಸ್ದು. ಓಕೆ 8 out of 10 ಅಲ್ಲ, ಮೇ ಬಿ ಲೈಕ್ 6 out of 10 ಬಿಕಾಸ್ ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಪಿಂಕ್ ಫುಡ್ ಚಾಲೆಂಜ್ ತಮ್ಮನೇಲಿ ನೋಡಿದ್ದೀರಾ. ಆ್ಯಂಡ್ ಯಾವಾಗಲೂ ನಾನು ವಿಡಿಯೋ ಹಿಂದಿನ ದಿವಸ ಮಾಡ್ತೀನಿ ಬಿಕಾಸ್ ಎಲ್ಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಬೋದಕ್ಕೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತೀನಿ ಮೋರ್ಗೆ. ಸೊ ಏನೇನು ಸಿಗುತ್ತೆ ಎಲ್ಲ ನೋಡೋಣ ಆ್ಯಂಡ್ ನಾಳೆ ಪಿಂಕ್ ಫುಡ್ ಚಾಲೆಂಜ್ ಮಾಡೋಣ. ಸೊ ಇದೊಂದು ಪಿಂಕ್ ಫುಡ್ಗೆ ಯೋಗಟ್ ಫೋಕಸ್ ಆಗ್ತಾಯಿಲ್ಲ. ಪಿಂಕ್ ಫುಡ್ ಇದು ನಾನು ತಿನ್ನಲ್ಲ, ಇದು ತೊಗೊಂಡು ವೇಸ್ಟ್ ಗೈಸ್ ನಾನು. ಸೊ ಇಲ್ಲೊಂದಿದೆ ಬಟ್ ಇದು ಸಿಂಗಲ್ ಒಂದೊಂದು ಬೇಕಲ್ಲ, ಇದೆಲ್ಲದು ಇಲ್ಲೇ ಇದೆ. ರಾಗಿ ಬೈಟ್ಸು ಸಿಂಗಲ್ ಇಲ್ವಲ್ಲ, ಇಷ್ಟ ಆಗಿದೆ ಇವಾಗ. ಗುಡ್ ಮಾರ್ನಿಂಗ್ ಆ್ಯಂಡ್ ಇವತ್ತು ಮಂಡೇ ಮಾರ್ನಿಂಗ್. ಸೊ ಇವಾಗ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡೋಣ, ಪಿಂಕ್ ಫುಡ್ ಚಾಲೆಂಜ್. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ಗೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಒಂದು ದಿಸ್ ಯೋಗರ್ಟ್ ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ ಇದೆ. ಸೊ ಈ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡೋಣ. ಆಬ್ವಿಯಸ್ಲಿ ದಿಸ್ ಇಸ್ ಪಿಂಕ್, ಬಟ್ ಒಳಗಡೆನೂ ಕೆಲವು ಸತಿ ಪಿಂಕ್ ಇರುತ್ತೆ, ಇದೆಯೋ ಇದೋ ನನಗೆ ಗೊತ್ತಿಲ್ಲ. ಕಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಮೇ ಬಿ ವೈಟ್ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ಯೋಗರ್ಟ್. ಸೊ ಇವೆರಡು ತಿನ್ನೋಣ ಇವಾಗ. ನಾನು ಯೋಗರ್ಟ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಯಾಕೋ ಯೋಗರ್ಟ್ ತಿನ್ನೋದಲ್ಲೇ ಹೊಟ್ಟೆ ತುಂಬ ಹ್ಯಾಂಡಿಲ್ ನನ್ನ ಫೇಸ್ ಅರ್ಧಂಬರ್ಧ ಕಾಣ್ತಿದೆ, ನನಗೆ ಗೊತ್ತಿಲ್ಲ ಹಿಂಗೆ ಇಷ್ಟು ಮಾತಾದೆ ಕೊಡಾಗಿದೆ. ಈಗ ಇದನ್ನ ಕಟ್ ಮಾಡಲೋ ಬೇಡೋ ಅಂತ ಯೋಚನೆ ಮಾಡ್ತಿದ್ದೀನಿ ಬಿಕಾಸ್ ಈ ಚಿಕ್ಕ ಯೋಗರ್ಟ್ ತಿಂದರೆ ನಂಗೆ ಹೊಟ್ಟೆ ತುಂಬಿದೆ. ನೋಡೋಣ, ಸಂಜೆ ಸ್ನ್ಯಾಕ್ಸ್ ಸಿಗಬೇಕಾದ್ರೆ ಅದು ಕಟ್ ಮಾಡ್ಕೊಂಡು ತಿಂದಾಯಿತು. ಇವಾಗ ಇಷ್ಟ ಇರಲಿ, ಆಮೇಲೆ ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ ಅಂತ ನೋಡೋಣ. ಇವಾಗ ಫುಡ್ ಚಾಲೆಂಜ್ ಆಗಿರೋದ್ರಿಂದ ಪಿಂಕ್ ಕಲರ್ ಟಾಪ್ ವಿತ್ ವೈಟ್ ಆ್ಯಂಡ್ ಪಿಂಕ್ ಕಲರ್ ಆ್ಯಕ್ಚುಲಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ, ಹೇರ್ ಕ್ಲಿಪ್ ಹಾಕಿದ್ದೀನಿ. ಐ ಡೋಂಟ್ ನೋ ಕಾಣ್ತದೆ ನಿಮಗೂ ಏನೋ ಗೊತ್ತಿಲ್ಲ. ಬಟ್ ಪಿಂಕ್ ಪ್ಯಾಂಟ್ ಇಲ್ಲ, ಅದಕ್ಕೆ ಬ್ಲ್ಯಾಕ್ ಹಾಕಿದ್ದೀನಿ ಡೈಲಿ ಯೂಸ್ದು. ಸೊ ಇವಾಗ ಹೋಗಿ ಪಿಂಕ್ ಕಲರ್ ಪಾಸ್ತಾ ಮಾಡ್ಕೊಳ್ಳೋಣ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಪಾಸ್ತಾಗೆ ಬೇಕಾಗಿರೋ ಸಾಮಗ್ರಿಗಳು: ಬೀಟ್ರೂಟ್, 2 ಈರುಳ್ಳಿ, ಇಲ್ಲಿ 1.5 ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ನೋಡೋಣ ಎಷ್ಟು ಹಾಕೋಣ ಅಂತ, ಪುದೀನ ಆ್ಯಂಡ್ ಮೆಣಸಿನ್ಕಾಯಿ ಇಷ್ಟು ಬೇಕು. ಆ್ಯಂಡ್ ಇದನ್ನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಎಲ್ಲ ಕಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ಇದನ್ನು ಸಾಸ್ ಥರ ಮಾಡ್ಕೋಬೇಕು. ಸೊ ಸಾಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನಾನು ಬೀಟ್ರೂಟ್ನ ತುರ್ಕೊಳ್ಳಿಲ್ಲ ಆ್ಯಕ್ಚುಲಿ. ನಾನು ನೀಟಾಗಿ ಇದನ್ನೆಲ್ಲ ಮೇಲ್ಗಡೆದೆಲ್ಲ ತೆಕ್ಕೊಂಡು ಹೆಚ್ಕೊಂಡೆ. ಆ್ಯಂಡ್ ಹೆಚ್ಕೊಂಡಾದ್ಮೇಲೆ ಇಲ್ಲಿ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಇದನ್ನೆಲ್ಲನೂ ನಾನು ಒಂದು ಸರ್ತಿ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ತೀನಿ. ಆ್ಯಂಡ್ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಏನೇನಿದೆ ಅಂತ. ಒಂದು ಪ್ಯಾನಿಗೆ ಬಟರ್ ಹಾಕ್ಬಿಟ್ಟು ಆ್ಯಂಡ್ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಏನಿತ್ತು ಅಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಆ್ಯಂಡ್ ಬೀಟ್ರೂಟ್ನ ಹಾಕೊಂಡಾದಮೇಲೆ ಸ್ವಲ್ಪ ಉಪ್ಪು, ಪುದೀನ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗ್ಯಾನೋ ಇಷ್ಟನ್ನು ಮಾತ್ರ ಹಾಕಿದೆ. ಸೊ ಇಷ್ಟನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿದೆ. ಸ್ವಲ್ಪ ನೀರು ಹಾಕ್ಬಿಟ್ಟು, ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ನಾನು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಕುಕ್ಕಾಗಿದೆ ಬೀಟ್ರೂಟ್ ಅಂತ. ಅದಾದಮೇಲೆ ಇದು ಪೂರ್ತಿಯಾಗಿ ಬೆಂದಿಲ್ಲ, ಬಟ್ ಐ ಮಿಕ್ಸ್ಡ್ ಆಲ್ ದಿ ಇಂಗ್ರೀಡಿಯೆಂಟ್ ಆ್ಯಂಡ್ ಕುಕ್ಡ್ ಬಿಕಾಸ್ ಎಲ್ಲದೂ ಮಸಾಲೆ ನೀಟಾಗಿ ಅಂದ್ಕೊಳ್ಳಿ ಅಂತ. ಸೊ ಎನಿವೇ ನಾವು ರುಬ್ತೀವಿ, ಸೊ ರುಬ್ಬಿದಾಗ ಎಲ್ಲದೂ ಇದಾಗುತ್ತೆ ಆ್ಯಂಡ್ ಮತ್ತೆ ಆಮೇಲೆ ಕುಕ್ ಮಾಡೋದಿರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ ಡನ್. ಈ ಕಡೆ ಪಾಸ್ತಾ ಬೇಯ್ತಾ ಇದೆ. ಆ್ಯಂಡ್ ಇವಾಗ ಸ್ವಲ್ಪ ತಣ್ಣಗೆ ಹಾಕಿಬಿಡೋಣ ಬಿಕಾಸ್ ಇದನ್ನು ಮಿಕ್ಸಿಗೆ ಹಾಕಿ ಇಟ್ಕೋಬೇಕಲ್ಲ, ಬಿಸಿ ಬಿಸಿ ಇದೆ ಹಾಕೋದೇ ಇದಾಗೋಗ್ಬಿಡುತ್ತೆ. ಸೊ ಇದು ತಣ್ಣಗಾಗಲಿ. ಇವಾಗ ಸ್ವಲ್ಪ ಸೈಡಲ್ಲಿ ಇಡೋಣ. ಇದನ್ನು ಬಿಸಿ ಆಗಿರೋದನ್ನ ತಣ್ಣಗೆ ಒಣಗಿಸೋದು ಹಿಂಗೆ ಚಿಕ್ಕ ಫ್ಯಾನ್ ಹಾಕೊಂಬಿಡಿ, ಇದು ಒಣಗುತ್ತಪ್ಪ ಅಡುಗೆ ಅಂದರೆ
ತಣ್ಣಗಾಗುತ್ತೆ, ಒಣಗೋದಲ್ಲ ತಣ್ಣಗಾಗುತ್ತೆ. ಮೀ ಆ್ಯಂಡ್ ಮೈ ಕನ್ನಡ. ಈಗ ಇದಾದಮೇಲೆ ಇದಕ್ಕೆ ಹಾಕೊಳ್ಳೋದು. ಇದೇ ಮನೆ ಊಟದ ಟೈಮು ಎಲ್ಲ ಏನಾರ ಒಂದು ಮಾಡ್ಕೊಂಡು ಹೋಗ್ತಾರೆ. ಸೊ ಪೇಸ್ಟ್ ನೋಡಿ ಹೀಗಾಗಿದೆ. ಸೊ ಜಾಸ್ತಿನೇ ಆಗಿದೆ ಅನಿಸುತ್ತೆ. ನಾನು ಮಾಡ್ಕೊಂಡಿರೋದೇ ಸ್ವಲ್ಪ ಎತ್ಕೊಳಕ್ಕಿಂತ ಅತಿ ಬೇಕಂದ್ರೆ ನಮ್ಮ ಅಮ್ಮನೂ ಇಲ್ಲ ನನ್ನ ತಂಗಿನೋ ಮಾಡ್ಕೊತದೆ ಏನೋ ಗೊತ್ತಿಲ್ಲ. ಕಾಣ್ತಿಲ್ವಾ? ನಾನು ತುಂಬ ಹತ್ತದಲ್ಲಿಟ್ಟೆ ಅನಿಸುತ್ತೆ ಹಿಂಗೆ. ಸೊ ನಾನು ಪೂರ್ತಿ ರೆಸಿಪಿ ತೋರ್ಸೋಕ್ಕೆ ಹೋಗಲ್ಲ, ಬಿಕಾಸ್ ಲ್ಯಾಗ್ ಆಗುತ್ತೆ ವೀಡಿಯೋ ಅಂತ. ಇಷ್ಟು ಹಾಕ್ಬಿಟ್ಟು ಅದು ಸಾಸ್ ಹಾಕ್ಬಿಟ್ಟು ನಾನು ಪಾಸ್ತಾ ಹಾಕಿದೆ ಅಷ್ಟೇ. ಬಟ್ ಅದೇನು ಅಷ್ಟು ಚೆನ್ನಾಗಿ ಬಂದಿಲ್ಲ, ಇನ್ನೊಂದಷ್ಟು ಮಸಾಲೆ ಬೇಕಿತ್ತು. ಸೊ ಟ್ರೈ ಅಟ್ ಯುವರ್ ಓನ್ ರಿಸ್ಕ್ ಅಷ್ಟೇ. ಸೊ ಲೆಟ್ ಮೀ ರಿವ್ಯೂ ದಿಸ್, ಹೇಳ್ತೀನಿ ನೋಡಿ ಮುಂದೆ. ಪ್ಲೇಟಿಗೆ ಹಾಕೊಂಡ್ಬಂದಿದ್ದೀನಿ. ಲೆಟ್ಸ್ ಟೇಸ್ಟ್ ದಿಸ್ ಪಿಂಕ್ ಪಾಸ್ತಾ. ಟೇಸ್ಟ್ ಮಾಡೋಣ. ಖಾರ ಇದೆ. ನಾಟ್ ಬ್ಯಾಡ್. 8 out of 10. ಜಾಸ್ತಿ ಬೀಟ್ರೂಟ್ ಗ್ರೇವಿ ಇದೆ, ಅದು ಇರಬಾರ್ದಿತ್ತು. ಬಟ್ ಇದ್ರ ಮೇಲೆ ಚೀಸ್ ಹಾಕೊಂಡು ಸಖತ್ತಾಗಿದೆ. ಸೊ ಇವಾಗ ಈವ್ನಿಂಗ್ ಆಗಿದೆ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕಿಗೆ ನಾನು ಪ್ರತಿ ಫುಡ್ ಚಾಲೆಂಜಲ್ಲೂ ಇದೇ ಪ್ಲೇಸ್ ಅನ್ಕೋತೀನಿ. ಇದೇ ಪ್ಲೇಸಾಗಿ ಕೂತ್ಕೊಂಡು ಫುಡ್ ಚಾಲೆಂಜ್ ಒಂದು ಸ್ನ್ಯಾಕ್ ಯಾವುದು ನಾನು ತಿಂದೇ ಇಲ್ಲ. ಸೊ ಅಂಥದ್ದನ್ನ ಟ್ರೈ ಮಾಡಿ ರಿವ್ಯೂ ಮಾಡಿದ್ದೀನಿ, ಹೇಗೆ ಚೆನ್ನಾಗಿದೆಯೋ ಇಲ್ವೋ ಅಂತ. ಸೊ ನಾನು ಇವತ್ತು ತೊಗೊಂಬಂದಿರೋದು ಇದು ಯಾವುದೋ ಫನ್ ಫ್ಲಿಪ್ ಪಫ್ ಟ್ಯಾಂಗೋ ಅಂತ. ಇದು ಯಾವ ಕಂಪ್ನಿದು ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಇಲ್ಲೇನೋ JK ಫುಡ್ಸ್ ಅಂತ ಇದೆ. ಸೊ ಲೆಟ್ಸ್ ಟ್ರೈ ದಿಸ್. ಇದರಲ್ಲಿ ಫುಲ್ ಗಾಳಿನೇ ಇದೆಯೋ ಅಥವಾ ಇದ್ರೊಳಗೆಲ್ಲ ತುಂಬಿದ್ದದ ಏನೋ ಗೊತ್ತಿಲ್ಲ. ಆ್ಯಂಡ್ ಅಲಾಂಗ್ ವಿತ್ ದಟ್ ಐ ಹ್ಯಾವ್ ಕ್ಯಾರನ್ಸ್ ಮಿಲ್ಕ್ ಶೇಕ್. ಸೊ ಪಿಂಕ್ ಕಲರ್, ಇದು ಪಿಂಕ್ ಕಲರ್. ಸೊ ಫಸ್ಟು ಅದನ್ನು ಓಪನ್ ಮಾಡೋಣ, ಸ್ವಲ್ಪ ಮಿಲ್ಕ್ ಶೇಕ್ ಕುಡಿಯೋಣ. ಲೆಟ್ಸ್ ಡ್ರಿಂಕ್. ನಾನು ಯಾವುದು ಕ್ಯಾರನ್ಸ್ ಮಿಲ್ಕ್ ಶೇಕ್ ಕುಡಿತಿರ್ಲಿಲ್ಲ. ಐ ಮೀನ್ ಚಾಕ್ಲೇಟ್ ಕುಡಿದಿದೆ, ಬಟ್ ಸ್ಟ್ರಾಬೆರಿ ಯಾವುದು ನಾನು ಟೇಸ್ಟ್ ಮಾಡಿರಲಿಲ್ಲ. ಆ್ಯಂಡ್ ಪಾರ್ಟಿ ಪ್ಯಾಕ್ ಅಂತ ಇದು ಓಯೋ ಇದು ತೊಗೊಂಬಂದಿದ್ದೀನಿ. ಬಿಕಾಸ್ ಪಿಂಕ್ ಕಲರ್ ಸ್ನ್ಯಾಕ್ಸ್ ಚಿಪ್ಸ್ ಕೈಂಡ್ ನನಗೆ ಇವಾಗ ಸಿಕ್ಕಿದ್ದು. ಓಕೆ. ಓ, ಇದ್ರೊಳಗೆ ಗಾಳಿ ಇಲ್ಲ, ಇಷ್ಟು ಫುಲ್ಲು ಲೈಕ್ ಲಿಟ್ರಲಿ ಇಲ್ಲಿ ತನಕ ತುಂಬಿದ್ದಾರೆ ಇದರೊಳಗೆ. ಆ್ಯಂಡ್ ದಿಸ್ ಪಫ್ಕಾರ್ನ್ ಥರನೇ ಇದೆ, ಕುರ್ಕುರೆ ಪಫ್ಕಾರ್ನ್ ಈ ಥರ ಇದೆ. ಬಟ್ ಇದ್ರೊಳಗೆ ಗಾಳಿ ತುಂಬಿದಂಗಿದೆ. ಓಕೆ ಆಗಿದೆ, ನಾಟ್ ದಟ್ ಗ್ರೇಟ್. ಪಫ್ಕಾರ್ನ್ ಥರ ಇದೆ, ಬಟ್ ಕುರ್ಕುರೆ ಪಫ್ಕಾರ್ನ್ ಬರುತ್ತೆ, ಅದು ತುಂಬ ಚೆನ್ನಾಗುತ್ತೆ. ದಿಸ್ ಇಸ್ ಲೈಕ್ ಒಂಥರ ಹೇರೆ ತುಂಬಿದಂಗಿದೆ. ಓಕೆ, ಒಂದ್ಸತಿ ತಿನ್ಬೋದು, ಆ ಥರ ಏನಿಲ್ಲ, ಟ್ಯಾಂಗಿ ಆಗಿದೆ. ದಿಸ್ ಇಸ್ ಗುಡ್. ನಾನು ಇದನ್ನು ಫಿನಿಶ್ ಮಾಡ್ತೀನಿ, ಇದನ್ನು ಪಕ್ಕ ಫಿನಿಶ್ ಮಾಡಿದೆ. ಇಷ್ಟು ಅಂದರೆ ಐ ಕಾಟ್ ಒಂದು 3-4 ಫ್ರಿಡ್ಜ್ ಅಷ್ಟೇ. ಸೊ ದಿಸ್ ಇಸ್ 8 out of 10. ಸೆಟ್ ನೋಡೋಣ ಅಂತ ಮೇಲ್ಗಡೆ ಬಂದಿದ್ದೀನಿ. ಚೆನ್ನಾಗಿ ಆಗ್ತಿದೆ ಸನ್ಸೆಟ್. ಸೊ ಐ ಆಮ್ ವೆಯ್ಟಿಂಗ್. ಇನ್ನು ಸ್ವಲ್ಪ ಕೆಳಗಡೆ ಬಂದರೆ ರೆಡ್ ಆದರೆ ನನ್ನ ತಂಗಿ ಕ್ಯಾಮ್ರಾ ತೊಗೊಂಬರೋಕ್ಕೆ ಹೇಳ್ಬೇಕು, ಯಾಕೆಂದರೆ ತುಂಬ ದಿನ ಆಯಿತು ಸನ್ಸೆಟ್ದು ಫೋಟೋ ತೆಗ್ದು. ಸ್ವಲ್ಪ ಇಲ್ಲೆಲ್ಲ ಮರ ಅಡ್ಡ ಇದೆ. ಆ್ಯಂಡ್ ಅಟ್ಲೀಸ್ಟ್ ಈ ಥರ ಇಲ್ಲ ಆದರೆ ಅಥವಾ ಆ ಕಡೆ ಒಂದು ಪ್ಲೇಸ್ ಇದೆ ಅಲ್ಲ ಆದರೆ ಓಕೆ. ಬಟ್ ನಮಗಿಲ್ಲಿ ಮರಗಳ ಅಡ್ಡ ಆ್ಯಂಡ್ ಮನೆಗಳ ಅಡ್ಡ, ಅದೇ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಸೊ ನೈಟ್ ಡಿನ್ನರ್ಗೆ ನಾನು ಆ್ಯಕ್ಚುಲಿ ಒಂದು ಐಟಮ್ ತರಿಸ್ಬೇಕು ಪಿಂಕ್ ಫುಡ್ ಚಾಲೆಂಜ್ಗೆ ಅಂತ ಅಂದಿದ್ದಲ್ಲ, ಅದು ರಾಮಿಯನ್ನ ಆ್ಯಕ್ಚುಲಿ ಕಾರು ಬೋನರ. ಸೊ ಅದು ತರಿಸಿದ್ದೀನಿ, ನಿನ್ನೆ ಬಂತು, ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡಿದ್ದು. ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂದರೆ ಬೀಟ್ರೂಟ್ ಪಾಸ್ತಾ ಇದೆಯಲ್ಲ, ಇಟ್ ವಾಸ್ ಲೈಕ್ ಓಕೆ. 8 out of 10 ಅಲ್ಲ, ಮೇ ಬಿ ಲೈಕ್ 6 out of 10. ಬಿಕಾಸ್ ಉಪ್ಪು ಖಾರ ಅಷ್ಟೇ ಇದ್ದಿದ್ದು, ಅದು ಬಿಟ್ಟರೆ ಇನ್ನೇನು ಇತ್ತು ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ನಾನು ಚಿಲ್ಲಿ ಫ್ಲೇಕ್ಸು ಅವರಿಗೇನೋ ಎಲ್ಲ ಹಾಕಿದೆ, ಬಟ್ ಏನೋ ಆ ಟೇಸ್ಟ್ ಅಷ್ಟು ಬರಲಿಲ್ಲ, ಬರೀ ಉಪ್ಪು ಖಾರ ಇತ್ತು ಅಂತ ಅನಿಸ್ತು. ಅದಕ್ಕೆ ಎಕ್ಸ್ಟ್ರಾ ಏನಾರ ಮಸಾಲ ಹಾಕಬೇಕಾಗುತ್ತೆ ಅನಿಸುತ್ತೆ. ಮೇ ಬಿ ಮಿಂಟ್ ಹಾಕಿದ್ದಕ್ಕೆ ಏನಾರ ಟೇಸ್ಟ್ ಹೋಗಿದೆ ಏನೋ ಗೊತ್ತಿಲ್ಲ. ಬಟ್
ನಮ್ಮಮ್ಮ ಇಟ್ಟಿದ್ದು ಜಾಸ್ತಿ ಏನಾದ್ರು ಅದಕ್ಕೆ ರಿಪೇರಿ ಮಾಡೋಣ ಅಂತ ಅಂದು, ಸೊ ಹಾಗೆ ಇಟ್ಟಿದ್ದೀವಿ. ಸೊ ನೋಡೋಣ. ಇವಾಗ ನೈಟ್ ಡಿನ್ನರ್ ಈ ಬುಲ್ಡಕ್ಕಿಂದು ರಾಮೆನ್ ಕಾದು ಬೋನಾರ ಅಂತ. ಸೊ ಲೆಟ್ಸ್ ಮೇಕ್ ದಿಸ್. ಇಸ್ ರೆಡಿ. ಇವಾಗ ಟೇಸ್ಟ್ ಮಾಡೋಣ. ಇದು ನನ್ನ ಫೇವ್ರೇಟ್ ಆ್ಯಕ್ಚುಲಿ, ಇದು ಮತ್ತು ಜಜಮ್ಯಮ್. ಸುಡ್ತಾ ಇದೆ ಹೆವಿ. ಎನಿವೇಸ್ ಚೆನ್ನಾಗೇ ಇರುತ್ತೆ ಕಾದು ಬೋನಾರ. ನನ್ನ ತಂಗಿ ನಗ್ತಾ ಇದೆ ನೋಡ್ರೆ. ಎಲ್ಲವೂ ಸ್ಪೈಸಿ ಇದೆ ಬಿಕಾಸ್ ಇದು ಆಲ್ವೇಸ್ ಸ್ಪೈಸಿ. ಚೀಸ್ ಪೌಡರ್ ಕೊಟ್ಟಿರ್ತದೆ, ಚೀಸ್ ಪೌಡರ್ ಹಾಕಿದ್ರು ಸ್ವಲ್ಪ ಸ್ಪೈಸಿ ಇದೆ.